ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಮೈ ಟೆಕ್ ಚಾಲೆಂಜ್. ಇವತ್ತು ನೋಡಿ PF ವಿಡ್ರಾವಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕೊರೋನಾ ವೈರಸ್ ಟೈಮಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಕೆಲಸ ಇಲ್ಲದೆ, ಖರ್ಚಿಗೆ ಕಾಸು ಇಲ್ಲದೆ ಇರ್ತಾರೆ. ನೀವೇನಾದ್ರು ಕಂಪ್ನಿಗೆ ಹೋಗ್ತಾ ಇದ್ರೆ ಅದರಲ್ಲಿ ನಿಮಗೆ PF ಅಂದ್ಬಿಟ್ಟು, EPF ಅಂದ್ರೆ ಎಂಪ್ಲಾಯ್ ಪ್ರಾಫಿಟ್ ಫಂಡ್ ಅಂತ, ಕನ್ನಡದಲ್ಲಿ ಭವಿಷ್ಯ ನಿಧಿ ಅಂದ್ಬಿಟ್ಟು ಕರೀತಾರೆ. ಫುಲ್ PF ಅಮೌಂಟ್ ನ ವಿಡ್ರಾ ಮಾಡ್ಬೇಕಾದ್ರೆ ನಿಮಗೆ ಫಾರ್ಮ್ 15G ಅಂದ್ಬಿಟ್ಟು ಒಂದು ಫಾರ್ಮ್ ಒಂದು ಫಿಲ್ ಮಾಡಬೇಕಾಗುತ್ತೆ. ಅದು ಹೇಗೆ ಫಿಲ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾಕಂದ್ರೆ ಇದು ಬಂದ್ಬಿಟ್ಟು ನಾನು ಫಿಲ್ ಮಾಡಿದ್ದೀನಿ. ಫಿಲ್ ಅಪ್ಲೈ ಮಾಡಿ ನನಗೆ ಅಮೌಂಟ್ ಕೂಡ ಸಕ್ಸಸ್ಫುಲ್ ಆಗಿ ಬಂದಿದೆ. ನಾನು ಲೈವ್ ನಿಮಗೆ ತೋರಿಸ್ತೀನಿ. ನೀವು PF ವಿಡ್ರಾ ಮಾಡೋಕ್ಕೆ ಯಾವುದೇ ಸೈಬರ್ ಸೆಂಟರ್ಗೆ ಹೋಗಬೇಕಾಗಿಲ್ಲ. ನಿಮ್ಮ ಮೊಬೈಲಲ್ಲೇ PF ಅನ್ನೋದನ್ನ ಅಪ್ಲೈ ಮಾಡ್ಬೋದು. ಬನ್ನಿ ಅದು ಹೇಗೆ ಅಂತ. ನಿಮ್ಗೆ ಎಲ್ಲರ ಮೊಬೈಲಲ್ಲೂ ಕ್ರೋಮ್ ಬ್ರೌಸರ್ ಅನ್ನೋದು ಇರುತ್ತೆ. ಆ ಕ್ರೋಮ್ ಬ್ರೌಸರ್ ಅಂತ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇದರಲ್ಲಿ EPF ಹೋಮ್ ಮೆಂಬರ್ ಅಂದ್ಬಿಟ್ಟು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಇದೆಯಲ್ಲ ಕೆಳಗಡೆ ಕಾಣಿಸ್ತಿದೆಯಾ EPF ಹೋಮ್ ಮೆಂಬರ್ ಅಂತ ಸರ್ಚ್ ಮಾಡಿದ್ದರೆ ನಿಮಗೆ ಒಂದು ವೆಬ್ಸೈಟಲ್ಲಿ ಕರ್ಕೊಂಡುತ್ತೆ. ಅಲ್ಲಿ ನೋಡಿದ್ದಾದರೆ ನೀವು ಫಸ್ಟಲ್ಲಿ ಬಂದುಬಿಟ್ಟು ಮೆಂಬರ್ ಹೋಮ್ ಬಂದುಬಿಟ್ಟಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು PFನ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ನೋಡ್ಬೋದು ಈ ಥರ ನಿಮಗೆ PF ವೆಬ್ಸೈಟ್ ಒಂದು ಓಪನ್ ಆಗುತ್ತೆ. ಮೇಲುಗಡೆ ನಿಮಗೆ 3 ಡಾಟ್ಸ್ ಅನ್ನೋದು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡೆಸ್ಕ್ಟಾಪ್ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಅದನ್ನ ಓಕೆ ಮಾಡ್ಕೊಳ್ಳಿ. ಅದನ್ನ ಓಕೆ ಮಾಡಿದ ತಕ್ಷಣ ನಿಮಗೆ ಸಿಸ್ಟಮಲ್ಲಿ ಓಪನ್ ಆಗೋ ಥರ ನಿಮಗೆ ದೊಡ್ಡ ಸ್ಕ್ರೀನ್ ಅನ್ನೋದು ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಸಿಸ್ಟಮಲ್ಲಿ ಕೊಡೋ ಥರ ಒಂದು ಕೆಪಾಸಿಟಿ ಅನ್ನೋದು ನಿಮಗೆ ಕೊಡುತ್ತೆ. ನೋಡಿ ಈ ಥರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ UNN ನಂಬರು ತಿರ್ಗಾ ನಿಮ್ಮ ಪಾಸ್ವರ್ಡ್ ಆಗಿಬಿಟ್ಟು ಇದರಲ್ಲಿ ಕ್ಯಾಪ್ಚರ್ ಅನ್ನೋದು ಎಂಟರ್ ಮಾಡಿಬಿಟ್ಟು ನೀವು ಸೈನ್ ಇನ್ ಮಾಡಿ PF ಅಕೌಂಟ್ನ ಒಂದು ಡೀಟೇಲ್ಸ್ ಅನ್ನೋದು ಓಪನ್ ಆಗುತ್ತೆ. ನೀವು ಬೇಕಾದರೆ EPFದು ಒಂದು ಅಪ್ಲಿಕೇಶನ್ ಅಂತಲೇ ಇದೆ, ಉರಂಗ್ ಅಂದ್ಬಿಟ್ಟು. ಆ ಅಪ್ಲಿಕೇಶನ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಅಂದ್ಬಿಟ್ಟು ಬರುತ್ತೆ. ಇದರಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಮಾಡ್ಬಿಟ್ಟಿದ್ರೆ ಇದು ಫರ್ಗೆಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ರೆಕವರ್ ಅನ್ನು ಮಾಡ್ಕೊಂಡು, ಹಾಗೆ ನಿಮ್ಮ UN ನಂಬರ್ ಇನ್ನೂ ಆಕ್ಟಿವೇಟ್ ಮಾಡಿಲ್ಲ ಅಂದರೆ ಇಲ್ಲಿ ಆಕ್ಟಿವೇಟ್ UN ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು PF ಅಕೌಂಟ್ನ ಓಪನ್ ಮಾಡಿ. ಬನ್ನಿ ಇವಾಗ PFನ ಒಂದು ಅಕೌಂಟ್ನ ಹೆಂಗೆ ಓಪನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೇಲ್ಗಡೆ ನೋಡ್ಬೋದು ನಿಮಗೆ UNA ಅಂತ ಇದೆಯಲ್ಲ, ಅದು ಬಂದು ನಿಮ್ಮ UNA ನಂಬರ್ ಅನ್ನೋದನ್ನ ಹಾಕಬೇಕಾಗುತ್ತೆ. ಮತ್ತೆ ಅಲ್ಲಿ ಪಾಸ್ವರ್ಡ್ ಅಂತಿದೆಯಾ, ಅದನ್ನ ಪಾಸ್ವರ್ಡ್ ಹಾಕ್ಬಿಟ್ಟು ನಿಮ್ಮ ಕ್ಯಾಪ್ಚಾ ಏನಿದೆ ಆ ಕ್ಯಾಪ್ಚಾನ ಎಂಟರ್ ಮಾಡಿ ಕೆಳಗಡೆ ನಿಮಗೆ ಸೈನ್ ಇನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ PF ಅಕೌಂಟ್ ಅನ್ನೋದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಒಂದು PFನ ಡೀಟೇಲ್ಸ್ ಅನ್ನೋದು ನಿಮಗೆ ಡೀಟೇಲ್ಸ್ ಏನಿದೆ UNA ನಂಬರು, ತಿರ್ಗಿ ಮೊಬೈಲ್ ನಂಬರು, ಪ್ಯಾನ್ ಕಾರ್ಡ್, ಆಧಾರ್ ನಂಬರ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಅನ್ನೋದಾಗುತ್ತೆ. ಮೇಲ್ಗಡೆ ನೋಡ್ಬೋದು ನಿಮಗೆ ಒಂದು ಆಪ್ಷನ್ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಎಲ್ಲ ಥರ ಡೀಟೇಲ್ಸ್ ಅನ್ನೋದು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಬನ್ನಿ ಇವಾಗ ಒಂದೊಂದಾಗಿ ಪ್ರೆಸ್ ಮಾಡಿಬಿಟ್ಟು ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಫಸ್ಟ್ ವ್ಯೂ ಅಂತ ಕ್ಲಿಕ್ ಮಾಡಿದ್ದು ಪ್ರೊಫೈಲು, ತಿರ್ಗಿ ಸರ್ವಿಸ್ ಹಿಸ್ಟ್ರಿ, UNA ಕಾರ್ಡು, ತಿರ್ಗಿ ಪಾಸ್ಬುಕ್ ಅನ್ನೋದನ್ನ ನೀವು ಓಪನ್ ಮಾಡ್ಕೊಬೋದು. ಮತ್ತು ನೆಕ್ಸ್ಟ್ ನೋಡಿದ್ದಾದರೆ ಮೇನೇಜ್ ಅಂತಿದೆಯಾ, ಅದನ್ನ ಕ್ಲಿಕ್ ಮಾಡಿದ್ದಾದರೆ ನೋಡ್ಬೋದು ಬೇಸಿಕ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, KYC, ಮಾರ್ಕ್ ಎಕ್ಸಿಟ್. ಈ ಮಾರ್ಕ್ ಎಕ್ಸಿಟ್ ಏನಪ್ಪ ಅಂದರೆ ನೀವು ಕಂಪ್ನಿ ಬಿಟ್ಟಿರ್ತೀರಿ, ನೀವು ಅಲ್ಲಿ ರಿಸೈನ್ ಲೆಟರ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಕಂಪ್ನಿಯವರು ಎಕ್ಸಿಟ್ ಡೇಟ್ ಅನ್ನೋದು ಹಾಕಲ್ಲ. ಎಕ್ಸಿಟ್ ಡೇಟ್ ಹಾಕಿಲ್ಲ ಅಂದರೆ PF ಅನ್ನೋದು ವಿಡ್ರಾ ಮಾಡೋಕ್ಕಾಗಲ್ಲ. ಆ ಥರ ಇದ್ದಾಗ ನೀವೇ ಇದರಲ್ಲಿ ಎಕ್ಸಿಟ್ ಡೇಟ್ ಅನ್ನೋದನ್ನ ಕೊಟ್ಕೊಬೋದು. ನೀವು ಯಾವ ಕೆಲಸ ಬಿಟ್ಟಿರ್ತಾರೆ ಆ ಡೇಟನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇದರಲ್ಲಿ ಎಕ್ಸಿಟ್ ಅನ್ನೋದು ಆಗುತ್ತೆ. ಮತ್ತು ಅಕೌಂಟ್ ಅಂತ ನೋಡಿದ್ರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತಿದೆ, ನೀವು ಬೇಕಾದರೆ ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡಿದ್ರೆ ಆನ್ಲೈನ್ ಸರ್ವಿಸ್ ಅಂತಿದೆ, ಇದೇ ಮೇನು. ನೀವು ಬಂದ್ಬಿಟ್ಟು ಇದರಲ್ಲಿ PF ಒಂದು ವಿಡ್ರಾ ಮಾಡಬೇಕಾದ್ರೆ ಇಲ್ಲ ಅಡ್ವಾನ್ಸ್ನ ತೆಗಿಬೇಕಾದ್ರೂ ನಿಮಗೆ ಕ್ಲೈಮ್ 31 ತಿರ್ಗಾ 19 ಅಂತಿದೆಯಲ್ಲ ಫಾರ್ಮು, ಅದನ್ನ ಕ್ಲಿಕ್ ಮಾಡಬೇಕು. ಅದಲ್ಲದೆ ನಿಮಗೆ ಬೇರೆ ಆಪ್ಷನ್ ಕೂಡ ಕೊಟ್ಟಿದ್ರೆ ನಿಮ್ಮ ಕ್ಲೈಮ್ ಅನ್ನು ಇದರಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಫಾರ್ಮ್ 19 ಮೇಲೆ ಕ್ಲಿಕ್ ಮಾಡಿದ್ದಾದ್ರೆ ಇಲ್ಲಿ ನೋಡ್ಬೋದು ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಫಸ್ಟ್ ಇದರಲ್ಲಿ ಆ್ಯಡ್ ಮಾಡಿಲ್ಲ ಅಂದರೆ ಈ ಥರ ಬರಲ್ಲ. ನೀವು KYC ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕಾಗುತ್ತೆ. ನೀವೇನಾದ್ರು ಆ್ಯಡ್ ಮಾಡಿದರೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ವಿಡ್ರಾವಲ್ ಆಪ್ಷನ್ ಅದು ಬರುತ್ತೆ. 3 ಆಪ್ಷನ್ ಬರುತ್ತೆ. ಆನ್ಲೈನ್ PF ಫಾರ್ಮ್ 19 ಬಂದ್ಬಿಟ್ಟು ನಿಮಗೆ ಫುಲ್ ವಿಡ್ರಾ ಮಾಡೋದು, ತಿರ್ಗಿ ಆನ್ಲೈನ್ ಪೆನ್ಷನ್ ಅನ್ನೋದು ವಿಡ್ರಾ ಮಾಡೋದು, ಮತ್ತು PF ಅಡ್ವಾನ್ಸ್ ಅನ್ನೋದು ವಿಡ್ರಾ ಮಾಡ್ಬೋದು. ಇದರಲ್ಲಿ ನಿಮಗೆ PF ಅಡ್ವಾನ್ಸು ಮತ್ತು ಪೆನ್ಷನ್ ವಿಡ್ರಾ ಮಾಡೋಕ್ಕೆ ನಿಮ್ಗೆ ಯಾವುದೇ ಒಂದು ಫಾರ್ಮ್ ಅನ್ನೋದು ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ 19 ಮಾತ್ರ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಅದಕ್ಕೆ ಫಸ್ಟ್ ಬಂದುಬಿಟ್ಟು ನಿಮ್ಮ ಪಾಸ್ಬುಕ್ ಅನ್ನೋದು ಡೌನ್ಲೋಡ್ ಮಾಡಿಕೊಳ್ಳಿ. ಪಾಸ್ಬುಕ್ ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮಗೆ ಫುಲ್ ಡೀಟೇಲ್ಸ್ ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ. ನೀವು ಫುಲ್ ಅಮೌಂಟ್ನ ವಿಡ್ರಾ ಮಾಡಬೇಕಾದ್ರೆ ನಿಮಗೆ 2 ಮಾತ್ರನೇ ಇಂಪಾರ್ಟೆಂಟ್ ಆಗೋದು. ಅದು ಬಂದುಬಿಟ್ಟು ಇಲ್ಲಿ ಇದೆಯಲ್ಲ ನಿಮಗೆ ಇಲ್ಲಿ ಕೆಳಗಡೆ 3 ಆಪ್ಷನ್ ಕಾಣುತ್ತೆ. ಇಲ್ಲಿ 2 ಅನ್ನೋದು ಕಾಣಿಸುತ್ತೆ ನೋಡಿ, 11,000 ಚಿಲ್ಲರೆ ಒಂದಿದೆ, 8,000 ಒಂದು ಚಿಲ್ಲರೆ ಇದೆಯಲ್ಲ, ಇದನ್ನು ಮಾತ್ರ ನೀವು ವಿಡ್ರಾ ಮಾಡಬೇಕು. ಲಾಸ್ಟಲ್ಲಿ ಇರೋದು ಬಂದ್ಬಿಟ್ಟು ಅದು ಪೆನ್ಷನ್ ಆ್ಯಡ್ ಮಾಡೋಕೆ ಹೋಗಬೇಡಿ. ಬರೀ ಇವೆರಡು ಇದೆಯಲ್ಲ ಈ ಎರಡನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅಮೌಂಟ್ ಎಷ್ಟು ಬರುತ್ತೆ ಅಷ್ಟನ್ನು ನಿಮ್ಮ PF ವಿಡ್ರಾವಲ್ಲೇ ಆಗಬೇಕಾಗುತ್ತೆ. ಪೆನ್ಷನ್ ಬಂದ್ಬಿಟ್ಟು ನೀವು ಸಪ್ರೇಟಾಗಿ ವಿಡ್ರಾ ಅನ್ನೋದನ್ನ ಮಾಡಬೇಕು. ಮೇಲ್ಗಡೆ ನೋಡ್ಬೋದು ನಿಮಗೆ ಮಂತ್ಲಿ ಎಷ್ಟೆಷ್ಟು ಆ್ಯಡ್ ಮಾಡಿದರೆ ನಿಮ್ಮ PF ಬಂದ್ಬಿಟ್ಟು ಡೀಟೇಲ್ಸ್ ಅಂತ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಬೋದು. ಈಗ ಬನ್ನಿ ಫಾರ್ಮ್ 15 ಹೆಂಗೆ ಫಿಲ್ ಮಾಡೋದು ಅಂತ ನೋಡೋಣ. ಆನ್ಲೈನಲ್ಲಿ ನಿಮಗೆ 3 ಪೇಜ್ ಅನ್ನೋದು ಬರುತ್ತೆ. ಈ 3 ಪೇಜಲ್ಲಿ ನೀವು ಒಂದೇ ಪೇಜ್ ಅನ್ನೋದು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಮಿಕ್ಕಿದ್ ಬಂದ್ಬಿಟ್ಟು PF ಆಫೀಸ್ ಕಡೆಯಿಂದ ಅವರು ಫಿಲ್ ಮಾಡ್ಕೊತಾರೆ. ಅದು ಬಂದ್ಬಿಟ್ಟು PF ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಿದ್ದ. ಬನ್ನಿ ಈಗ ಫಾರ್ಮ್ ಹೆಂಗೆ ಫಿಲ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡು. ಆನ್ಲೈನಲ್ಲಿ ಪೇಜ್ನ ಫಿಲ್ ಮಾಡಿದ್ರೆ ನಿಮ್ಗೆ ಏನು ಅಷ್ಟೊಂದಾಗಿ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನು ಮ್ಯಾನ್ಯಲ್ ಆಗಿ ಫಿಲ್ ಮಾಡಿ ತೋರಿಸ್ತೀನಿ. ನೀವು ಅಪ್ಲೈ ಮಾಡಬೇಕಾದ್ರೆ ಸೈಬರ್ ಸೆಂಟ್ರಲ್ಲಿ 15G ಫಾರ್ಮ್ನ ಒಂದು ಕಾಪಿ ಅನ್ನೋದು ತಗೊಬೇಕಾಗುತ್ತೆ. ಕಾಪಿ ನೋಡಿ ಈ ಥರ ನಿಮ್ಗೆ ಕಾಣಿಸುತ್ತೆ.
ಕಾಣಿಸುತ್ತೆ. ಇದರಿಂದ ಬಂದ್ಬಿಟ್ಟು ನೀವು ಮ್ಯಾನ್ಯಲ್ ಆಗಿ ಫಿಲ್ ಮಾಡ್ಬಿಟ್ಟು ಫೋಟೋ ತೆಗೆದು PF ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಬ್ಲೂ ಪೆನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಬಹುದು ಫಸ್ಟ್ ಬಂದ್ಬಿಟ್ಟು ನಿಮ್ಮ ಫುಲ್ ನೇಮ್ ಅನ್ನೋದು ಎಂಟರ್ ಮಾಡಬೇಕಾಗುತ್ತೆ. ಸೆಕೆಂಡ್ ಬಾಕ್ಸ್ ಅಲ್ಲಿ ನಿಮ್ಮ ಬ್ಯಾಂಕ್ ಕಾರ್ಡ್ ನಂಬರ್ ಅನ್ನೋದು ಆಡ್ ಮಾಡಬೇಕಾಗುತ್ತೆ. ಥರ್ಡ್ ಬಾಕ್ಸ್ ಅಲ್ಲಿ ಇಂಡಿವಿಜುವಲ್ ಅಂದ್ಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ. ಫೋರ್ತ್ ಅಲ್ಲಿ 2020 ಮತ್ತೆ 2021 ಅಂದ್ಬಿಟ್ಟು ಆಡ್ ಮಾಡಿ. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸೇಮ್ ಈ ತರ 2020 ನೀವು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ರೆ 2020-21 ಅಂತ ಆಗ್ಬೇಕಾಗುತ್ತೆ. ಫಿಫ್ತ್ ಬಾಕ್ಸ್ ಅಲ್ಲಿ ರೆಸಿಡೆಂಟ್ ಅಂತ ಎಂಟರ್ ಮಾಡಬೇಕಾಗುತ್ತೆ. ಸಿಕ್ಸ್ತ್ ಬಾಕ್ಸ್ ಅಲ್ಲಿ ನಿಮ್ಮ ಮನೆ ಡೋರ್ ನಂಬರ್ ಏನಿದೆ ಡೋರ್ ನಂಬರ್ ಅನ್ನೋದನ್ನ ಎಂಟರ್ ಮಾಡಿ. ಸೆವೆಂತ್ ಬಾಕ್ಸ್ ಅಲ್ಲಿ ನಿಮ್ಮ ಏರಿಯಾ ಏನಿದೆ ಏರಿಯಾ ಅನ್ನೋದು ಎಂಟರ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಡೀಟೇಲ್ಸ್ ಇದೆಯಾ ಆ ತರ ಫಿಲ್ ಮಾಡಬೇಕಾಗುತ್ತೆ. ನೋಡಿ ಸಣ್ಣದಾಗಿ ಬಂದ್ಬಿಟ್ಟು ನಾವು ವೈಟ್ ಫೀಲ್ಡ್ ಅಂದ್ಬಿಟ್ಟು ಹಾಕಿ. ಏಯ್ತ್ ಬಾಕ್ಸ್ ನಿಮ್ಮ ಮನೆ ಎಷ್ಟನೇ ಕ್ರಾಸ್ ಅಲ್ಲಿ ಇದೆ ಅಂದ್ಬಿಟ್ಟು ಆಡ್ ಮಾಡಬೇಕಾಗುತ್ತೆ. ನೈನ್ತ್ ಬಾಕ್ಸ್ ಅಲ್ಲಿ ನಿಮ್ಮ ಏರಿಯಾ ನೇಮ್ ಅನ್ನೋದು ಹಾಕಬೇಕಾಗುತ್ತೆ. ನೀವು ಬಾಕ್ಸ್ ಅಲ್ಲಿ ಚಿಕ್ಕದಾಗಿ ಎಂಟರ್ ಮಾಡಬೇಕಾಗುತ್ತೆ. 10th ಬಾಕ್ಸ್ ಅಲ್ಲಿ ನಿಮ್ಮ ಸಿಟಿ ಅನ್ನೋದು ಹಾಕಬೇಕಾಗುತ್ತೆ. ನೋಡಿ ಸಿಟಿ ಬಂದ್ಬಿಟ್ಟು ಒಂದು ಬ್ಯಾಂಗ್ಳೂರ್ ಅಂತ ಹಾಕಿದ್ನಿ, ನಿಮ್ಮ ಸಿಟಿ ಹಾಕೊಳ್ಳಿ. 11th ಬಾಕ್ಸ್ ಅಲ್ಲಿ ನಿಮ್ಮ ಸ್ಟೇಟ್ ಅನ್ನೋದು ಕೇಳುತ್ತೆ, ನಿಮ್ಮ ಕರ್ನಾಟಕ ಅಂತ ಹಾಕಿದ್ನಿ, ನಿಮ್ಗೆ ಯಾವ ಸ್ಟೇಟ್ ಹಾಕೊಳ್ಳಿ. 12th ಬಾಕ್ಸ್ ಅಲ್ಲಿ ನಿಮ್ಮ ಪಿನ್ ಕೋಡ್ ಅನ್ನೋದು ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನೋದು ಎಂಟರ್ ಮಾಡ್ಕೊಳ್ಳಿ. 13th ಬಾಕ್ಸ್ ಅಲ್ಲಿ ನಿಮ್ಮ ಜಿಮೇಲ್ ಅನ್ನೋದು ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇದ್ರೆ ಜಿಮೇಲ್ ಅಕೌಂಟ್ ಅನ್ನ ಆಡ್ ಮಾಡಿ. 14th ಬಾಕ್ಸ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ಆಡ್ ಮಾಡಬೇಕಾಗುತ್ತೆ. 15th ಬಾಕ್ಸ್ ಅಲ್ಲಿ ಅಪ್ಲಿಕೇಶನ್ ನೀವು ಫಸ್ಟ್ ಯಾವತ್ತಾರು ಅಪ್ಲೈ ಮಾಡಿದ್ರೆ ಅಂತ ಕೇಳುತ್ತೆ. ನೀವು ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ನೋ ಅಂತಿದ್ರೆ ನೋ ಅಂತ. ನೀವು ಫಸ್ಟ್ ಯಾವ ತರ ಈ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದ ಡೇಟ್ ಅನ್ನೋದು ಎಂಟರ್ ಮಾಡಬೇಕಾಗುತ್ತೆ. 15th ಬಾಕ್ಸ್ ಅಲ್ಲಿ ನಿಮ್ಮ PF ಅಮೌಂಟ್ ಎಷ್ಟು ವಿತ್ಡ್ರಾ ಮಾಡ್ಬೇಕಂತಿದ್ರೆ ಅದನ್ನ ಆಡ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಹೇಳಿದ್ನಲ್ಲ ನಿಮ್ಮ ಪಾಸ್ಬುಕ್ ಪೆನ್ಷನ್ ಅಮೌಂಟ್ ಬಿಟ್ಟು ಮಿಕ್ಕಿದ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಪೋಸ್ ಇಲ್ಲಿ ತೋರಿಸ್ತೀನಿ ನೋಡಿ, ಪಾಸ್ಬುಕ್ ಅನ್ನೋದು ಓಪನ್ ಮಾಡಿದ್ನಿ. ಓಪನ್ ಮಾಡಿದ ತಕ್ಷಣ ನೋಡ್ಬೋದು 3 ಶೇರ್ ಸಿಗುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಿಮಗೆ ಫಸ್ಟ್ 2 ಶೇರ್ ಅಂತ ಸಿಗುತ್ತೆ. ಬರೀ ಆ 2 ಶೇರ್ ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ. ಲಾಸ್ಟ್ ಪೆನ್ಷನ್ ಬಂದ್ಬಿಟ್ಟು ನೀವು ಸಪ್ರೇಟ್ ಆಗಿ ಅಪ್ಲೈ ಮಾಡಿ ವಿತ್ಡ್ರಾ ಅನ್ನೋದನ್ನ ಮಾಡಬೇಕಾಗುತ್ತೆ. ನಿಮ್ಮ ಪಾಸ್ಬುಕ್ ಅಲ್ಲಿ 2 ಶೇರ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೀವು ಎಂಟರ್ ಮಾಡಬೇಕಾಗುತ್ತೆ. 17th ಬಾಕ್ಸ್ ಅಲ್ಲಿ ನಿಮ್ಮ ಇಯರ್ಲಿ ಇನ್ಕಮ್ ಎಷ್ಟು ಅಂತ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ತಿಂಗಳ ಸ್ಯಾಲರಿನ ಒಂದು ವರ್ಷಕ್ಕೆ ಕ್ಯಾಲ್ಕ್ ಮಾಡ್ಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ನಿಮಗೆ ನಾನು ಒಂದು ಎಕ್ಸಾಂಪಲ್ ಅನ್ನೋದು ತೋರಿಸ್ತೀನಿ ನೋಡಿ. ನಿಮ್ಮ ಮಂತ್ಲಿ ಸ್ಯಾಲರಿ 15,000 ಅನ್ಕೊಳ್ಳಿ. 15,000 ಬಂದ್ಬಿಟ್ಟು ಬಾಗ್ಸೋದಂದ್ರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಬರುತ್ತೆ, 12 ತಿಂಗಳು ಅನ್ನೋದು ಬರುತ್ತೆ. ನಿಮ್ಮ 12 ತಿಂಗಳ ಸ್ಯಾಲರಿ ಏನಿದೆ ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ನೋಡಿ 15,000 ಹಾಕಿದ್ನಿ, ಇವಾಗ ಅದನ್ನ ಬಾಕ್ಸ್ಬಿಟ್ಟು ನಾನು 12 ಅನ್ನೋದನ್ನ ಎಂಟರ್ ಮಾಡ್ತೀನಿ. 12 ಎಂಟರ್ ಮಾಡ್ಬಿಟ್ಟು ನೋಡ್ತೀನಿ ಎಷ್ಟು ಬರುತ್ತೆ ಅಂದ್ಬಿಟ್ಟು. ನೋಡಿ 12 ಅನ್ನೋದು ಎಂಟರ್ ಮಾಡಿದ್ನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ರಿಸಲ್ಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ 2.5 ಲಕ್ಷ ಒಳಗಡೆ ಇರಬೇಕು. 2.5 ಮೇಲ್ ಬಂದ್ರೆ ನಿಮಗೆ ಟ್ಯಾಕ್ಸ್ ಅನ್ನೋದು ಕಟ್ ಆಗುತ್ತೆ. ಈಗ ನೋಡ್ಬೋದು 180,000 ಅನ್ನೋದು ಬಂದಿದೆ. ನೀವು 2.5 ಲಕ್ಷ ಒಳಗಡೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಎಂಟರ್ ಮಾಡಿ. ಇದರಲ್ಲಿ ನೀವು ಚಿಕ್ಕದಾಗಿ ಎಂಟರ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಇಲ್ಲಿ ಅಮೌಂಟ್ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟನ್ನ ನೀವು ಚಿಕ್ಕದಾಗಿ ಎಂಟರ್. 18th ಬಾಕ್ಸ್ ಅಲ್ಲಿ ಏನು ಎಂಟರ್ ಮಾಡಬೇಡಿ, ಎಂಟಿ ಬಿಡಿ. 19th ಬಾಕ್ಸ್ ಅಲ್ಲಿ ನಿಮ್ಮ UNA ನಂಬರ್ ಏನಿದೆ ಆ UNA ನಂಬರ್ ಆಡ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು EPF ವಿತ್ಡ್ರಾವಲ್ ಅಂತ ಎಂಟರ್ ಮಾಡಿ. ಮತ್ತೆ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು 192A ಅಂತ ಎಂಟರ್ ಮಾಡಿ. ಇದು ಬಂದ್ಬಿಟ್ಟು PF ನಿಮಗೆ ಸೆಕ್ಷನ್ ಅಂತ ಇರುತ್ತೆ, ಅದನ್ನ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ಪಕ್ಕದ ಬಾಕ್ಸ್ ಅಲ್ಲಿ ನಿಮ್ಮ ವಿತ್ಡ್ರಾವಲ್ ಫುಲ್ ಅಮೌಂಟ್ ಏನಿದೆ ಆ ಅಮೌಂಟ್ ನ ಎಂಟರ್ ಮಾಡಿ. ನೀವು ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ ಅನ್ನೋದು ಎಂಟರ್ ಮಾಡೋದಲ್ಲ, ಅದನ್ನೇ ಬಂದ್ಬಿಟ್ಟು ಮೇಲ್ಗಡೆ ಹಾಕಿರೋ ಅಮೌಂಟ್ ಕೆಳಗಡೆ ಸೇಮ್ ಟು ಸೇಮ್ ಅಂತ ಹಾಕಬೇಕಾಗುತ್ತೆ. ಮೇಲ್ಗಡೆ ನೋಡಿ ಸೇಮ್ ಅಮೌಂಟ್ ಹಾಕಿದ್ರಲ್ಲ ಅದ್ರ ಕೆಳಗಡೆ ನಿಮ್ಮ ಒಂದು ಸಿಗ್ನೇಚರ್ ಅನ್ನೋದು ಹಾಕಬೇಕಾಗುತ್ತೆ. ಮತ್ತೆ ಕೆಳಗಡೆ ನಿಮಗೆ ಡಿಕ್ಲರೇಷನ್ ಅಂತಿದೆಯಲ್ಲ ಆ ಸ್ಪೇಸ್ ಅಲ್ಲಿ ನಿಮ್ಮ ಫುಲ್ ನೇಮ್ ಅನ್ನೋದು ಹಾಕೊಳ್ಳಿ. ಮತ್ತೆ ಕೆಳಗಡೆ ಸ್ಪೇಸ್ ಅಲ್ಲಿ 2021-22 ಅಂತ ಅದ್ರ ಕೆಳಗಡೆ ನಿಮ್ಮ ಪ್ಲೇಸ್ ಅನ್ನೋದು ಹಾಕಬೇಕಾಗುತ್ತೆ. ಇದು ನೋಡಿ ನಿಮ್ಮ ಕರ್ನಾಟಕ ಬ್ಯಾಂಗ್ಳೂರ್ ವೈಟ್ ಫೀಲ್ಡ್ ಅಂತ ಹಾಕಿ ನಿಮ್ಮ ಪ್ಲೇಸ್ ಏನಿದೆ ಅದು ಬಂದ್ಬಿಟ್ಟು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಡೇಟ್ ಅಂತ ಇರುತ್ತೆ, ಆ ಡೇಟ್ ಬಂದ್ಬಿಟ್ಟು ನಿಮ್ಮ ಫಾರ್ಮ್ ಯಾವತ್ತು ನೀವು ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲೈ ಮಾಡ್ತೀರಾ ಆ ಡೇಟ್ ಅನ್ನೋದು ಹಾಕಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ನೋಡಿದ್ದೀರಿ ನಿಮ್ಮ ಸಿಗ್ನೇಚರ್ ಇಂದ ಸಿಗ್ನೇಚರನ್ನು ಹಾಕೊಳ್ಳಿ. ನೆಕ್ಸ್ಟ್ ಸೈಡಲ್ಲಿ ಇನ್ನೊಂದಿದೆ ನೋಡ್ಬೋದು 31 ಮಾರ್ಚ್ 2021 ಅಂತಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ. ನೋಡಿ ಸೈಡಲ್ಲಿ ಇದೆಯಲ್ಲ ಈ ಥರನೇ ಮ್ಯಾನುವಲಲ್ಲಿ ನೀವು ಮಾರ್ಚ್ ಅಂದ್ಬಿಟ್ಟು ಹಾಕ್ಬಿಟ್ಟು 21 ಅನ್ನೋದನ್ನ ಹಾಕ್ಕೊಳ್ಳಿ. ಇವಾಗ ಫಾರ್ಮ್ ಒಂದು ಕಂಪ್ಲೀಟಾಗಿ ಫಿಲ್ ಆಗಿದೆ. ಇದನ್ನ ನಿಮ್ಮ ಮೊಬೈಲಲ್ಲಿ ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ 15 ದಿನಕ್ಕೆ ನಿಮಗೆ PF ಆಫೀಸ್ ಕಡೆಯಿಂದ ಒಂದು ಮೆಸೇಜ್ ಅನ್ನೋದು ಬರುತ್ತೆ. ಒಂದು ಮೆಸೇಜ್ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ EPF ಅಂದ್ಬಿಟ್ಟು ಒಂದು ಮೆಸೇಜ್ ಅನ್ನೋದು ಬರುತ್ತೆ. ಅದು ಓಪನ್ ಮಾಡಿ ಇಲ್ಲಿ ನೋಡ್ಬೋದು ನಿಮ್ಮ ಫಾರ್ಮ್ 19 ಬಂದ್ಬಿಟ್ಟು ಅಪ್ರೂವ್ ಆಗಿದೆ ಅಂದ್ಬಿಟ್ಟು ಒಂದು ಮೆಸೇಜ್ ಅನ್ನೋದು ಬರುತ್ತೆ. ಇಲ್ಲಿ ಫಸ್ಟ್ ಮೆಸೇಜ್ ನೋಡ್ಬೋದು. ಮತ್ತೆ ಸೆಕೆಂಡ್ ಮೆಸೇಜ್ ಯುವರ್ ಆನ್ಲೈನ್ ಕ್ಲೈಮ್ ಫಾರ್ಮ್ 19 ಬಂದು ಸೆಟಲ್ಡ್ ಯುವರ್ ಅಮೌಂಟ್ ವಿಲ್ ಬಿ ವರ್ಕಿಂಗ್ 3 days ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಅನ್ನೋದು ಬಂದಿದೆ. ಆ ಮೆಸೇಜ್ ಬಂದಿದ್ದು ನೆಕ್ಸ್ಟ್ ಡೇಗೆ ನನ್ನ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಯಿತು ನನ್ನ ಬ್ಯಾಂಕ್ ಅಕೌಂಟ್. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಇದರಿಂದ ನಿಮಗೆ PF ಅಪ್ಲೈ ಮಾಡೋಕ್ಕೆ ನಿಮಗೆ ಈ ವಿಡಿಯೋ ಏನಾದ್ರು ಸ್ವಲ್ಪ ಆಗ್ಬೋದೇನೋ ಅಂತ ಮಾಡಿದೆ ಅಷ್ಟೇ. ಫ್ರೆಂಡ್ಸ್, ಇದೇ ಥರ ಎರ್ನಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿ ಏನಾದರೂ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಂತ.